ಗೋಲ್ಡ್ ತರಾನೇ ಕಾಣಿಸ್ತಿದೆ. ಈ ದಿನದಲ್ಲೇ ಇದ್ರು ಈ ಲುಕ್ ರೀಕ್ರಿಯೇಟ್ ಕಂಪ್ಲೀಟ್ ಆಗದೇ ಇಲ್ಲ. ಸೊ ಐ ಫೆಲ್ಟ್ ಇಟ್ ವಿಲ್ ಗೋ ವಿತ್ ದಿಸ್ ಲುಕ್. ಸ್ವಲ್ಪ ಮೇಲ್ಗಡೆ ಹಾಕ್ಬೇಕಾ ಅಂತ ಲೈಕ್ ದಿಸ್. ಸೊ ಒಂಥರ ತುಂಬಾ ಯುನಿಕ್ ಆಗಿ ಕಾಣಿಸ್ಬೇಕು ಅಂತ ನನಗೆ ಇಷ್ಟ ಆಗುತ್ತೆ ಪರ್ಸನಲಿ. ಓ ಮೈ ಗಾಡ್. ಹಲೋ, ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಏನ್ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗಿ ವೈರಲ್ ಆಗಿ ಓಡ್ತಾ ಇರೋಂತ ಈ ಲುಕ್ ನ ನನಗೆ ರೀಕ್ರಿಯೇಟ್ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನೊಂದಿಷ್ಟು ಜ್ಯುವೆಲ್ಸ್ ನ ಮೀಶೋ ಇಂದ ಆರ್ಡರ್ ಮಾಡಿದ್ದೀನಿ. ನೋಡೋಣ ಕ್ವಾಲಿಟಿ ಯಾವ ತರ ಬಂದಿದೆ ಅಂಡ್ ಲುಕ್ ಯಾವ ತರ ಕಾಣುತ್ತೆ ಅಂತ. ಸೊ ಫಸ್ಟ್ ಬಂದು ಇದು ಚೋಕರ್ ತರ. ಲೆಟ್ಸ್ ಸಿ ದ ಕ್ವಾಲಿಟಿ. ಸೀರಿಯಸ್ಲಿ ತುಂಬಾನೇ ಅಫೋರ್ಡೆಬಲ್ ಪ್ರೈಸ್ ಕೂಡ ಇತ್ತು, ಹಾಗಾಗಿ ನಾನು ಆರ್ಡರ್ ಮಾಡಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ವೈಸ್ ಅಂಡ್ ಪ್ರೈಸ್ ವೈಸ್ ನೈಸ್. ಓಕೆ, ಲುಕಿಂಗ್ ಗುಡ್. ಸೊ ನೆಕ್ಸ್ಟ್ ಬಂದು ಕಾಸಿನ್ ಸರ. ಗೋಲ್ಡ್ ತರಾನೇ ಕಾಣಿಸ್ತಿದೆ, ಬಟ್ ಇದು ಗೋಲ್ಡ್ ಅಲ್ಲ. ಇದನ್ನು ಕೂಡ ಮೀಶೋ ಇಂದಾನೆ ಆರ್ಡರ್ ಮಾಡಿರೋದು. ಸೊ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಅಂಡ್ ಇದ್ರ ಜೊತೆಲಿ ಆಕ್ಚುಲಿ ಒಂದೇ ಲಾಂಗ್ ಚೈನ್ ಇರಲಿಲ್ಲ, ಸೊ ಇನ್ನೊಂದಿತ್ತು. ಇದನ್ನು ಕೂಡ ಸಿ, ಇದು ಕೂಡ ಗೋಲ್ಡ್ ತರಾನೇ ಕಾಣಿಸ್ತಾ ಇದೆ. ಅಂದ್ರೆ ಯಾರು ಹತ್ರ ಫೈಂಡ್ ಔಟ್ ಮಾಡಕ್ಕೆ ಆಗೋದಿಲ್ಲ ಇದು ಅಂದ್ರೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಆತರ ಯಾರು ಕೂಡ ಫೈಂಡ್ ಔಟ್ ಮಾಡಕ್ಕೆ ಆಗೋದಿಲ್ಲ. ಪ್ಯೂರ್ ಗೋಲ್ಡ್ ತರಾನೇ ಕಾಣಿಸ್ತಾ ಇದೆ. ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ತುಂಬಾ ಡಿಟೇಲಿಂಗ್ ಆಗಿ ಲಕ್ಷ್ಮಿ ಡಿಸೈನ್ಸ್ ನ ಕೊಟ್ಟಿದ್ದಾರೆ. ಸಿ, ತುಂಬಾ ಡಿಟೇಲಿಂಗ್ ಆಗಿ ಲಕ್ಷ್ಮಿ ಡಿಸೈನ್ ನ ಕೊಟ್ಟಿದ್ದಾರೆ. ನೈಸ್, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಇದಾದ್ಮೇಲೆ ನಾನು ಇದನ್ನ ಹಾಕಿ ತಗೊಳ್ಳೋದು. ನೆಕ್ಸ್ಟ್ ಇಯರಿಂಗ್ಸ್. ಇಯರಿಂಗ್ಸ್ ಕೂಡ ಮೀಶೋದೇನೆ, ಬಟ್ ಬೇರೆ ಒಂದು ಸೆಟ್ ಅಲ್ಲಿ ಬಂದಿದ್ದು. ಸೊ ಐ ಫೆಲ್ಟ್ ಇಟ್ ವಿಲ್ ಗೋ ವಿತ್ ದಿಸ್ ಲುಕ್ ಅಂತ, ಹಾಗಾಗಿ ನಾನು ಇದನ್ನೇ ಇಟ್ಕೊಂಡೆ. ನಾನು ಇನ್ಯಾವುದನ್ನು ಕೂಡ ಪರ್ಚೇಸ್ ಮಾಡಲಿಲ್ಲ. ಸೊ ಲೆಟ್ಸ್ ಸಿ. ಅಂಡ್ ಒನ್ ಮೋರ್ ಈಸ್ ಓಕೆ, ಮಾಡ್ಲು. ಎಸ್, ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಸ್ಟೋನ್ಸ್ ನೋಡಿ ಇದರ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ಮೇನ್ಲಿ ಏನ್ ಗೊತ್ತಾ, ತುಂಬಾ ಮೀಶೋದಲ್ಲಿ ಆಕ್ಚುಲಿ ತುಂಬಾ ಅಫೋರ್ಡೆಬಲ್ ಪ್ರೈಸಸ್ ಸಿಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಅಂಡ್ ಅದ್ರ ಜೊತೆಲಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತ ಅಂದ್ರೆ ಇಟ್ಸ್ ವೆರಿ ಗುಡ್ ಥಿಂಗ್ ಫಾರ್ ಆಲ್ ದ ವಿಮೆನ್ಸ್ ಎಸ್ಪೆಷಲಿ. ಅಂದ್ರೆ ಗೊತ್ತಲ್ವಾ, ಇವಾಗಿನ ಕಾಲದಲ್ಲಿ ಗೋಲ್ಡ್ ನ ಪರ್ಚೇಸ್ ಅಂತೂ ಮಾಡಕ್ಕಾಗಲ್ಲ. ನಮ್ಗಾಗಲ್ಲ, ಮಾಡೋರು ಮಾಡ್ತಾರೆ, ಬಟ್ ಗೋಲ್ಡ್ ನ ಪರ್ಚೇಸ್ ಅಂತೂ ಮಾಡಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಟು ಬೈ ಲೈಕ್ ಈ ತರ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಆಗಿರ್ಬೋದು, ಅಥವಾ ಕಲೆಕ್ಷನ್ಸ್ ಇದೆ ಲೈಕ್ ಆಂಟಿಕ್ ಪೀಸಸ್, ಮ್ಯಾಟ್ ಫಿನಿಶ್ ಜ್ಯುವೆಲ್ರೀಸ್. ಸೊ ಈ ತರದ್ನೆಲ್ಲ ಬೈ ಮಾಡಿ ಅಂದ್ರೆ ಡಿಫ್ರೆಂಟ್ ಫಂಕ್ಷನ್ಸ್ಗೆ ಡಿಫ್ರೆಂಟ್ ಆಗಿ ನಾವು ರೆಡಿ ಕೂಡ ಆಗ್ಬೋದು. ಸೊ ಅದರಿಂದ ಏನಂತ ಹೇಳಿದ್ರೆ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಅಂಡ್ ಡಿಫ್ರೆಂಟ್ ಆಗಿ ಕಾಣಿಸ್ತೀವಿ, ಯುನಿಕ್ ಆಗಿ ಕಾಣಿಸ್ತೀವಿ. ಸೊ ನನಗೆ ಆಕ್ಚುಲಿ ಅದು ಪರ್ಸನಲಿ ತುಂಬಾ ಇಷ್ಟ. ಲೈಕ್ ಯಾವುದೇ ಇವೆಂಟ್ಸ್ ಆಗ್ಲಿ ಎಲ್ಲಾದ್ರೂ ಆಗ್ಲಿ, ಸೊ ಒಂಥರ ತುಂಬಾ ಯುನಿಕ್ ಆಗಿ ಕಾಣಿಸ್ಬೇಕು ಅಂತ ನನಗೆ ಇಷ್ಟ ಆಗುತ್ತೆ ಪರ್ಸನಲಿ. ಸೊ ಅಫ್ಕೋರ್ಸ್ ಎಲ್ಲ ಲೇಡೀಸ್ಗೂ ಅದಿಷ್ಟ ಆಗುತ್ತೆ ನನ್ನ ಪ್ರಕಾರ. ಓ ಮೈ ಗಾಡ್. ಅಂಡ್ ಲಾಸ್ಟ್ ಇನ್ನೂ ಒಂದು ಬಾಕಿ ಇದೆ. ಆಕ್ಚುಲಿ ಈ ದಿನದಲ್ಲೇ ಇದ್ರು ಈ ಲುಕ್ ರೀಕ್ರಿಯೇಟ್ ಕಂಪ್ಲೀಟ್ ಆಗದೇ ಇಲ್ಲ. ಸೊ ದಟ್ ಈಸ್ ದಿಸ್. ತುಂಬಾ ಪ್ರೀತಿ ಇದೆ ಸೀರಿಯಸ್ಲಿ. ಅಂಡ್ ನಾನು ಆಕ್ಚುಲಿ ಇದ್ರ ಜೊತೆ ಇನ್ನೂ ಎರಡು ಇದನ್ನ ಇದು ಮಾಡಿದೆ. ಲೈಕ್ ನನಗೆ ನನ್ನ ಫೇಸ್ಗೆ ಯಾವುದು ಸೂಟ್ ಆಗುತ್ತೆ ಅಂತ ನನಗೆ ನೋಡ್ಬೇಕಾಗಿತ್ತು. ಸಿ, ಆಕ್ಚುಲಿ ಇದು ಕಾಂಬೋ ಪ್ಯಾಕ್ ಅಲ್ಲಿ ಬಂದಿದ್ದು. ವಿ ಶೇಪ್ ಒಂದಿದೆ ಅಂಡ್ ಇದು ರೌಂಡ್ ಶೇಪ್. ಸೊ ನನ್ನ ಫೇಸ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಒಂದು ನೋಡ್ಬೇಕಾಗಿತ್ತು, ಹಾಗಾಗಿ ನಾನು ಇದನ್ನ ಕಾಂಬೋ ಪ್ಯಾಕ್ ಅಲ್ಲಿ ಇರೋದನ್ನ ತರಿಸ್ಕೊಂಡೆ. ಅಂಡ್ ಅದು ಡ್ರಾಪಿಂಗ್ ಕೂಡ ನೋಡ್ಬೇಕಾಗಿತ್ತು, ಅದನ್ನು ಯಾವ ತರ ಕಾಣುತ್ತೆ ಅಂತ. ಸೊ ಹಾಗಾಗಿ ಅದನ್ನು ಕೂಡ ತರಿಸ್ಕೊಂಡೆ. ಸೊ ಎಲ್ಲಾನು ಟ್ರೈ ಮಾಡ್ತೀನಿ, ಯಾವ್ದು ನನಗೆ ಸೂಟ್ ಆಗುತ್ತೆ ಅಂತ ನೋಡ್ತೀನಿ. ಎಸ್ಪೆಷಲಿ ನನಗೆ ಈ ಮೂಗಿಂದೆಲ್ಲ ಹಾಕೋದೇನೆ ಕಷ್ಟ. ಇದನ್ನ ಹಾಕಿದ್ರೆ ನಾನು ಆಲ್ಮೋಸ್ಟ್ ಇಯರ್ ತನಕ ನಾನು ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಸೊ ಸಿ ದ ಲುಕ್. ಅಷ್ಟೊಂದೇನು ಸೂಟ್ ಆಗ್ತಿಲ್ಲ, ನೋಡೋಣ ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಇಲ್ಲ ಸ್ವಲ್ಪ ಮೇಲ್ಗಡೆ ಹಾಕ್ಬೇಕಾ ಅಂತ ಲೈಕ್ ದಿಸ್.
maybe. This one is quite okay, right? Quite okay. Dropping ಒಂದ್ಸಲಿ ಟ್ರೈ ಮಾಡ್ತೀನಿ. This is looking good, I think. Okay. So look, ತುಂಬಾನೇ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಕ್ವಾಲಿಟಿ ಹೇಳಿದ್ನಲ್ಲ, ಸೊ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದರ್ ದನ್ ದಟ್, ಸೊ ನನಗೆ ಕಿವಿದು ಕೂಡ ಇಷ್ಟ ಆಯ್ತು ಅಂಡ್ ಮಾಟಿಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದನ್ನು ಕೂಡ ಫಿನಿಶಿಂಗ್ ಲೈಕ್ ಅಂದ್ರೆ ರಿಯಲ್ ಗೋಲ್ಡ್ ತರ ಕಾಣಿಸುತ್ತೆ. ನಿಮ್ಗೆ ಎಲ್ಲೂ ಕೂಡ ಈಗ ಆರ್ಟಿಫಿಷಿಯಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಆತರ ಎಲ್ಲೂ ಕೂಡ ನಿಮ್ಗೆ ಅದು ಫೀಲಿಂಗೇ ಬರಲ್ಲ. ಅಂಡ್ ಈ ಜ್ಯುವೆಲ್ ಕೂಡ ಲೈಕ್ ಸ್ಟೋನ್ಸ್, ಎಸ್ಪೆಷಲಿ ನಾನು ಸ್ಟೋನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಸ್ಟೋನ್ಸ್ ಅಲ್ಲಿ ನಿಮ್ಗೆಲ್ಲ ತುಂಬಾ ಅಂದ್ರೆ ತರ ರಿಯಲ್ ಸ್ಟೋನ್ಸ್ ತರ, ಡೈಮಂಡ್ಸ್ ತರನೇ ಕಾಣಿಸ್ತಾ ಇದೆ. ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಈ ಕಾಸಿನ ಸರ ಅಂತೂ ಹೇಳಲೇಬೇಡಿ, ರಿಯಲ್ ಗೋಲ್ಡ್ ಅಂತಾನೆ ಅನ್ನಿಸ್ಬೇಕು, ಆ ತರನೇ ಕಾಣಿಸುತ್ತೆ. ಎಲ್ಲೂ ಕೂಡ ನಿಮ್ಗೆ 1% ಕೂಡ ಡೌಟ್ ಬರಲ್ಲ. ಸೊ ಇದ್ರ ಜೊತೆಲಿ ಇನ್ನೊಂದು ಕಾಂಬೋ ಬಂದಿತ್ತು ಅಂತ ಹೇಳಿದ್ನಲ್ಲ, ದಿಸ್ ಒನ್. ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡೋಣ. ಓಕೆ, ಸೊ ಇದು ಕೂಡ ಚೆನ್ನಾಗೇನೆ ಕಾಣಿಸ್ತಿದೆ. ಬಟ್ ನನಗೆ ಇದು ಸ್ವಲ್ಪ ಸಿಂಪಲ್ ಅನ್ನಿಸ್ತು, ಅದು ಸ್ವಲ್ಪ ಹೆವಿ ಲುಕ್ ಕೊಡ್ತಾ ಇದೆ ಅಂತ ಅನ್ನಿಸ್ತು. ಸೊ ಅದರ್ ದನ್ ದಟ್ ಐ ಲವ್ ದಿಸ್ ಆಲ್ಸೋ. ನಂಗೆ ಇದು ಕೂಡ ತುಂಬಾನೇ ಇಷ್ಟ ಆಯ್ತು. ಸೊ ನಾನು ಸ್ವಲ್ಪ ಅಂದ್ರೆ ಇದೆಲ್ಲ ತುಂಬಾ ಹೆವಿ ಆಗಿರೋದ್ರಿಂದ ಇದು ಅದ್ರಕ್ಕಿಂತ ಇದು ನನಗೆ ಬೆಟರ್ ಆಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು. ಸ್ಟೋನ್ ಕೂಡ ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಕಲರ್ಸ್. ಸೊ ನಿಮಗೂ ಕೂಡ ಈ ಎಲ್ಲ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಎಲ್ಲ ಪ್ರಾಡಕ್ಟ್ ಲಿಂಕ್ ನಾನು ಶೇರ್ ಮಾಡಿರ್ತೇನೆ. ಸೊ ಡಿಸ್ಕ್ರಿಪ್ಷನ್ ಇಂದ ನೀವು ಬೇಕಾಗಿರುವಂತ ಪ್ರಾಡಕ್ಟ್ಸ್ ನ ಬೈ ಮಾಡ್ಬೋದು. ಅಂಡ್ ನಿಮ್ಮನೆ ಫಂಕ್ಷನ್ಸ್ ಗಳಿಗೆ ನಿಮಗೆ ಬೇಕಾಗಿರೋ ತರ ನೀವು ಈ ಜ್ಯುವೆಲ್ಸ್ ನ ಹಾಕೊಂಡು ರೀಕ್ರಿಯೇಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.